Now I am going to teach you one more question which comes in your English question paper for 8th, 9th and 10th standard. This question, it is asked for both Kannada medium students and English medium students. The question is remove 2 means how to remove 2. ರಿಮೂವ್ ಇದ್ರ ಅರ್ಥ ಏನು ಹೇಳ್ರಿ? ರಿಮೂವ್ ಮೀನ್ಸ್ ತೆಗೆದು ಹಾಕಿ. ಏನನ್ನು ತೆಗೆದು ಹಾಕೋದು? TOO2 ಮತ್ತು TO2ಗಳನ್ನು ತೆಗೆದು ಹಾಕೋದು. ಎಲ್ಲಿಂದ ತೆಗೆದು ಹಾಕೋದು? ಫ್ರಮ್ ದ ಸೆಂಟೆನ್ಸ್. ಎಲ್ಲಿಂದ್ರಿ? ಕೊಟ್ಟ ವಾಕ್ಯದಿಂದ 2ಗಳನ್ನು ತೆಗೆಯೋದು. ಕ್ಲಿಯರ್? ರಿಮೂವ್ 2 ಅಂದರೂ ಒಂದೇ. ಪ್ಲೀಸ್ ರಿಮೆಂಬರ್, ಯೂಸ್ ಸೋ ದ್ಯಾಟ್ ನಾಟ್ ಅಂದರೂ ಒಂದೇ. ಇಸ್ ಇಟ್ ಕ್ಲಿಯರ್? ಏನು ಹೇಳ್ರಿ? ಯೂಸ್ ಸೋ ದ್ಯಾಟ್ ನಾಟ್ ಅಂದರೂ ಒಂದೇ. ಕ್ಲಿಯರ್? ರಿಮೂವ್ 2 ಮೀನ್ಸ್ ಯೂಸ್ ಸೋ ದ್ಯಾಟ್ ನಾಟ್. ವಾಕ್ಯದಲ್ಲಿರುವಂಥ 2ಗಳನ್ನು ತೆಗೆಯಿರಿ. ಇದರ ಅರ್ಥ ಏನು ಹೇಳ್ರಿ? ಆ ಸ್ಥಾನದಲ್ಲಿ ಸೋ ದ್ಯಾಟ್ ನಾಟ್ಗಳನ್ನು ಉಪಯೋಗಿಸಿರಿ ಅನ್ನಂಗನ ಅದರ ಅರ್ಥ. ಇಸ್ ಇಟ್ ಕ್ಲಿಯರ್? ಇನ್ನು ಕ್ವಶನ್ ಪೇಪರ್ದೊಳಗೆ ಕ್ವಶನ್ ಹೆಂಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಕ್ಲಿಯರ್? ಇಲ್ಲಿ ನೋಡಿರಿ, ಇದು ಎಷ್ಟು ಮಾರ್ಕಿಗೆ ಕೇಳ್ತಾನೆ ಹೇಳ್ರಿ? ದಿಸ್ ಈಸ್ ಅ ಕ್ವಶನ್ ಫಾರ್ 1 ಮಾರ್ಕ್. ವೆರಿ ಈಸಿ ಕ್ವಶನ್. ಕ್ಲಿಯರ್? ಆರ್ ಯು ರೆಡಿ? ಹಾಂ. ಕ್ವೆಶ್ಚನ್ ಪೇಪರ್ ಒಳಗೆ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಗಣೇಶ್ ಈಸ್ ಟೂ ಸ್ಲೋ. ಗಣೇಶ್ ಈಸ್ ಟೂ ಸ್ಲೋ ಟು ಕ್ಯಾಚ್ ದ dog. Ganesh is too slow to catch the dog. This is a sentence. ಇದೊಂದು ವಾಕ್ಯ. It will be given in your question paper. ಒಂದೇ ಸೆಂಟೆನ್ಸ್ ಅದ, ಹೌದಾ? ಈಗ ನಾವು ಇನ್ಸ್ಟ್ರಕ್ಷನ್ ಏನು ಕೊಡ್ತಾನೆ ಹೇಳ್ರಿ? ರಿಮೂವ್ 2 ಫ್ರಮ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಡ್ಬೋದು. ಇಲ್ಲ ಯೂಸ್ ಸೋ ದ್ಯಾಟ್ ನಾಟ್ ಅಂತಲೂ ಕೊಡ್ಬೋದು. ಇಸ್ ಇಟ್ ಕ್ಲಿಯರ್? ಹಿಂಗೆ ಕೊಟ್ಟಾಗ ನಮ್ಮ ಆನ್ಸರ್ ಹೆಂಗಿರ್ತದೆ ನೋಡ್ರಿ. ಪ್ಲೀಸ್ ಲುಕ್ ಹಿಯರ್. ಇಲ್ಲಿ ಸಬ್ಜೆಕ್ಟ್ ಯಾವ್ದು ಹೇಳ್ರಿ? ಗಣೇಶ್. ಹ್ಯಾಸ್ ಇಟ್ ಈಸ್ ಬರಿಬೇಕು. ಗಣೇಶ್ ಬರದ್ರಿ. ದೆನ್ ಮೇನ್ ವರ್ಬ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಏನದ ಮೇನ್ ವರ್ಬ್ ಇಲ್ಲಿ? ಈಸ್ ಬರಿಬೇಕು. ನೆಕ್ಸ್ಟ್ ಏನು ಬಂತು ಹೇಳ್ರಿ? TOO ಬಂತು. TOO ಇದ್ದಲ್ಲಿ SO ಸೋ ಬರಿಬೇಕು. ಏನು ಬರಿಬೇಕು ಹೇಳ್ರಿ? ಸೋ. TOO ತೆಗಿಬೇಕು. ಅಲ್ಲಿ ಏನು ಬರಿಬೇಕ್ರಿ? SO ಸೋ ಬರಿಬೇಕು. ಇನ್ನು TOO ಮಧ್ಯೆ ಏನದ ಹೇಳ್ರಿ? ಸ್ಲೋ ಈಸ್ ಅನ್ ಆಬ್ಜೆಕ್ಟಿವ್. ಅದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಬರೀನ್ರಿ? ಎಸ್, ಸ್ಲೋ. ನೆಕ್ಸ್ಟ್ TO2 ಐತಿಲ್ರಿ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಅಲ್ಲಿ ಏನು ಬರಿಬೇಕು ಹೇಳ್ರಿ? THAT ದ್ಯಾಟ್ ಬರಿಬೇಕು. ಇಲ್ಲಿ ತನಕ ತುಂಬ ಈಸಿ. ದ್ಯಾಟ್ ಬರೆದ ಮೇಲೆ ನಾವು ಸಬ್ಜೆಕ್ಟ್ ನೋಡಬೇಕು, ಆ ವಾಕ್ಯದ ಸಬ್ಜೆಕ್ಟ್. ಇಲ್ಲೇನದ ಹೇಳ್ರಿ? ಸಬ್ಜೆಕ್ಟ್ ಗಣೇಶ್. ಗಣೇಶ್ ಅನ್ನುವಂಥದ್ದು ನೌನ್ ಹೌದಲ್ರಿ? ನೌನ್ ಮೀನ್ಸ್ ನೇಮ್ ಅದ, ಹೆಸರು ಅದ. ಸಬ್ಜೆಕ್ಟ್ ಸ್ಥಾನದಲ್ಲಿ ನೌನ್ ಇತ್ತು ಅಂತಂದರೆ, ನೇಮ್ ಇತ್ತು ಅಂತಂದರೆ, ಆ ನೌನ್ ಬದಲಿ ಇಲ್ಲಿ ಸೂಟಬಲ್ ಪ್ರೊನೌನ್ ಬರಿಬೇಕು. ಇಲ್ಲಿ ನೌನ್ ಇತ್ತು ಅಂತಂದರೆ ಇಲ್ಲಿ ಪ್ರೊನೌನ್ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಸೂಟಬಲ್ ಪ್ರೊನೌನ್. ಒಂದು ವೇಳೆ ಸಬ್ಜೆಕ್ಟ್ ಸ್ಥಾನದಲ್ಲೇನ ಪ್ರೊನೌನ್ ಇತ್ತು ಅಂತ ತಿಳ್ಕೊರಿ. ಏನಿತ್ತಂದರೆ ಪ್ರೊನೌನ್ ಇತ್ತು ಅಂದರೆ ಅದೇ ಪ್ರೊನೌನನ್ನು ಇಲ್ಲಿ ರಿಪೀಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್?
ಈಗ ಗಣೇಶ್ ಅಂತದ, ಗಣೇಶ್ ಬದಲಿ ಇಲ್ಲಿ ಏನು ಬರೀತೀರಿ? ಹೀ ಬರೀತೀರಿ. ಕರೆಕ್ಟ್. ಇಲ್ಲಿ ಹೀ ಬರೋದ್ರಿ, ಇದು ಮೊದಲನೇ ಕೆಲಸ. ಎರಡನೇದ್ದು ಇಲ್ಲಿ ವರ್ಬ್ ನೋಡ್ಬೇಕು. ಏನು ಹೇಳ್ರಿ? ವರ್ಬ್ ನೋಡಬೇಕು. ವರ್ಬ್ ಯಾಕೆ ನೋಡಬೇಕು ಸರ್? ಟೆನ್ಸ್ ಗುರುತಿಸೋ ಸಲುವಾಗಿ ವರ್ಬ್ ನೋಡಬೇಕು. ಇಲ್ಲಿ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ಬೋದು ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಇರ್ಬೋದು. ವರ್ಬ್ ಒಟ್ಟ ವರ್ಬ್ ಯಾವ್ಯಾವ ಟೆನ್ಸ್ನಲ್ಲಿ ಇರ್ಬೋದು ಹೇಳ್ರಿ? ಪ್ರೆಸೆಂಟ್ ಟೆನ್ಸ್ ಅಥವಾ ಪಾಸ್ಟ್ ಟೆನ್ಸ್. ಇಲ್ಲಿ ವರ್ಬ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂತಂದರೆ ಪ್ರೊನೌನ್ ನಂತರ ಕೆನಾಟ್ ಬರಿಬೇಕು. ಏನು ಬರಿಬೇಕು ಹೇಳ್ರಿ? ಕೆನಾಟ್ ಬರಿಬೇಕು. ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿ ಇತ್ತಂದ್ರೆ ಪ್ರೊನೌನ್ ನಂತರ ಏನು ಬರಿಬೇಕು ಹೇಳ್ರಿ? ಕುಡ್ ನಾಟ್ ಬರಿಬೇಕು. ಏನು ಬರಿಬೇಕು? ಕುಡ್ ನಾಟ್. ದಿಸ್ ಈಸ್ ಯೂಸ್ವಲ್ ಆರ್ಡರ್. ಈಗ ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಸೂಚಿಸ್ತದನೋ ಪಾಸ್ಟ್ ಟೆನ್ಸ್ ಸೂಚಿಸ್ತದನೋ? ಕರೆಕ್ಟ್. ಪ್ರೆಸೆಂಟ್ ಟೆನ್ಸ್ ಸೂಚಿಸ್ತದ ಇಲ್ರಿ? ಆದ್ದರಿಂದ ಇಲ್ಲಿ ಕೆನಾಟ್ ಬರಿಬೇಕು, ಕುಡ್ ನಾಟ್ ಬರಿಬೇಕು? ವೆರಿ ಗುಡ್. ಹೀ ಕೆನಾಟ್ ಬರಿಬೇಕು. ಹೀ ಕೆನಾಟ್. ಹೀ ಕೆನಾಟ್ ಆದ ನಂತರ ಇಲ್ಲಿ ಏನದ ನೋಡ್ರಿ, ವಾಕ್ಯದೊಳಗೆ ಏನು ಉಳಿತು? ಕ್ಯಾಚ್ ದ ಡಾಗ್. ಅದನ್ನು ಬರಿಬೇಕು. ಬರಿತೀರಿ? ಕ್ಯಾಚ್ ದ ಡಾಗ್. ಫುಲ್ ಸ್ಟಾಪ್. ಓವರ್. ಈಸ್ ಇಟ್ ಈಸಿ? ಓಕೆ. ಕ್ಯಾನ್ ಯು ಚೇಂಜ್ ಒನ್ ಮೋರ್? ಹಾಂ. ಗೌರಿ. ಗೌರಿ ವಾಸ್ ಟೂ ವೈಸ್. Gauri was too wise to miss the first rank. To miss the first rank. Come on. Gauri was too wise to miss the first rank. Come on. This is question paper. ಕ್ವಶನ್ ಪೇಪರ್ದೊಳಗೆ ಬಂದಿರುವಂಥ ಪ್ರಶ್ನೆ ಅಂತ ತಿಳ್ಕೊರಿ. ನಮ್ಮ ಆನ್ಸರ್ ಏನು ಬರಿತೀರಿ ಹೇಳ್ರಿ? ಇವಾಗ ಫಸ್ಟಿಗೆ ಗೌರಿ, ಸಬ್ಜೆಕ್ಟ್ ಅಸ್ ಇಟ್ ಈಸ್, ವಿ ಹ್ಯಾವ್ ಟು ರೈಟ್ ಗೌರಿ. ದೆನ್ ವರ್ಬ್ ಅಸ್ ಇಟ್ ಈಸ್. ನೆಕ್ಸ್ಟ್ TOO2 ಈಸ್ ರಿಪ್ಲೇಸ್ಡ್ ಬೈ ಸೊ. ಕರೆಕ್ಟ್. SO ಸೊ. ದೆನ್ adjective ಆಸ್ ಇಟ್ ಈಸ್. ಕರೆಕ್ಟ್. ದೆನ್ TO2 ಈಸ್ ರಿಪ್ಲೇಸ್ಡ್ ಬೈ. ಕರೆಕ್ಟ್. ಇಲ್ಲಿ TOO2 ತೆಗಿಬೇಕು, ಸೊ ಹಾಕಬೇಕು. TO2 ತೆಗಿಬೇಕು, ಏನು ಹಾಕ್ಬೇಕು ಹೇಳ್ರಿ? ದ್ಯಾಟ್ ಬರಿಬೇಕು. ದ್ಯಾಟ್ ಬರೆದ ಮೇಲೆ ಸಬ್ಜೆಕ್ಟ್ ನೋಡಬೇಕು. ಏನದ? ಗೌರಿ ಅದ. ಗೌರಿ ಬದಲಾಗಿ ಏನು ಬರಿತೀರಿ ಇವಾಗ? ಸಿ. ಕರೆಕ್ಟ್. ಪ್ರೊನೌನ್ ಬರೆದ್ರಿ. ಪ್ರೊನೌನ್ ಬರೆದ ಮೇಲೆ ಏನು ನೋಡ್ಬೇಕು ರೀ? ವರ್ಬ್. ಎರಡು ಸಲ ವಾಪಸ್ ನೋಡಬೇಕು. ಒಂದು ಸಬ್ಜೆಕ್ಟ್ ನೋಡಬೇಕು, ಸಬ್ಜೆಕ್ಟ್ ಬದಲಿ ಪ್ರೊನೌನ್ ಬರಿಬೇಕು. ಆಮೇಲೆ ಸೆಕೆಂಡ ವರ್ಬ್ ನೋಡಬೇಕು. ವರ್ಬ್ ಪ್ರೆಸೆಂಟ್ನಲ್ಲಿದ್ದರೆ ಕೆನಾಟ್ ಬರಿಬೇಕು, ಪಾಸ್ಟ್ನಲ್ಲಿದ್ದರೆ ಕುಡ್ ನಾಟ್ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. ಇವಾಗ ಏನು ಬರಿತೀರಿ? ವಾಸ್ ಅದ, ಕುಡ್ ನಾಟ್ ಬರಿತೀರಿ. ಕರೆಕ್ಟ್. ಸಿ ಕುಡ್ ನಾಟ್. ಸಿ ಕುಡ್ ನಾಟ್ ನಂತರ ಏನು ಬರಿಬೇಕು ಹೇಳ್ರಿ? ಮಿಸ್ ದ ಫಸ್ಟ್ ರಾಂಗ್. ರಿಮೈನಿಂಗ್ ಪಾರ್ಟ್, ಉಳಿದಂಥ ವಾಕ್ಯದ ಭಾಗವನ್ನು ಆಸ್ ಇಟ್ ಈಸ್ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. ಕುಡ್ ನಾಟ್ ಮಿಸ್ ದ ಫಸ್ಟ್ ರ್ಯಾಂಕ್. Full stop. Type 1, Type 2. Type 1, Type 2. Any doubt here? It's clear, you know. Next, Type 3. Question paper ದೊಳಗೆ ಕ್ವಶನ್ ಹಿಂಗದ. ಏನದ ಅಂತಂದರೆ, the question is too tough. The question is too tough to answer. The question is too tough to answer. ವಾಕ್ಯ ನೋಡ್ರಿ. The question is too tough to answer ಅಂತದ. ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆನ್ಸರ್ ಬರಿಬೇಕು ನಾವು. ಇವಾಗ ಏನು ಬರಿತೀರಿ? ಫಸ್ಟಿಗೆ ದ ಕ್ವಶನ್, ಸಬ್ಜೆಕ್ಟ್, ವೆದರ್ ಇಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ವೆದರ್ ದ ಸಬ್ಜೆಕ್ಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಸಬ್ಜೆಕ್ಟ್ ಜೀವಂತದನೋ ನಿರ್ಜೀವದನೋ?
ಪರ್ಸ್ನಲ್ ಅದನೋ ಇಂಪರ್ಸ್ನಲ್ ಅದನೋ? ಇಂಪರ್ಸ್ನಲ್. ಪರ್ಸ್ನಲ್ ಅಂದ್ರೆ ವ್ಯಕ್ತಿವಾಚಕ, ಇಂಪರ್ಸ್ನಲ್ ಅಂದ್ರೆ ವಸ್ತುವಾಚಕ. ಇಸ್ ಇಟ್ ಕ್ಲಿಯರ್? ಈಗ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಈಸ್ ಇಂಪರ್ಸ್ನಲ್. ಇಂಪರ್ಸ್ನಲ್ ಅಂದ್ರೆ ಏನು ಹೇಳ್ರಿ? ವಸ್ತುವಾಚಕದ. ಹೌದಾ? ಇಂಪರ್ಸ್ನಲ್ ಅಂದ್ರೂ ಒಂದೇ, ನಾನ್ ಲಿವಿಂಗ್ ಅಂದ್ರೂ ಒಂದೇ, ಸೇಮ್ ಮೀನಿಂಗ್. ಸಬ್ಜೆಕ್ಟ್ ಆ್ಯಸ್ ಇಟ್ ಈಸ್ ಬರಿಬೇಕು. ದ ಕ್ವೆಶ್ಚನ್ ಬರದ್ರಿ. ನೆಕ್ಸ್ಟ್ ಏನು ಬರಿಬೇಕು ಹೇಳ್ರಿ? ವರ್ಬ್. ಏನೈತ್ರಿ ವರ್ಬ್ ಇಲ್ಲಿ? ಆ್ಯಸ್ ಇಟ್ ಈಸ್ ಬರಿಬೇಕು. TOO ತೆಗೆದ್ರಿ ಏನು ಬರಿತೀರಿ? ಸೊ ಕರೆಕ್ಟ್. ಮುಂದೇನು ಬರಿಬೇಕ್ರಿ? ಟಫ್. ಅಡ್ಜೆಕ್ಟಿವ್ ಆ್ಯಸ್ ಇಟ್ ಈಸ್ ಬರದ್ರಿ. TOUGH ಟಫ್. ನೆಕ್ಸ್ಟ್ ಏನದ? ಟು ಕ್ಯಾನ್ಸಲ್ ಮಾಡ್ಬೇಕ್ರಿ. ಅಲ್ಲಿ ಏನು ಬರಿಬೇಕ್ರಿ? ದ್ಯಾಟ್. ಕರೆಕ್ಟ್. ನೆಕ್ಸ್ಟ್ ಈಗ ಸಬ್ಜೆಕ್ಟ್ ನೋಡ್ರಿ. ದ ಕ್ವಶನ್ ಇದು ಇಂಪರ್ಸ್ನಲ್ ಅದ, ನಾನ್ ಲಿವಿಂಗ್ ಅದ. ಇದು ಏಕವಚನ ಅದನೋ ಬಹುವಚನ ಅದನೋ ನೋಡ್ಬೇಕೀಗ. ವೆದರ್ ಇಟ್ ಈಸ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಸಿಂಗ್ಯುಲರ್. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಇಂಪರ್ಸ್ನಲ್ ನಾನ್ ಲಿವಿಂಗ್, ಅದ್ರ ಬದಲಿ ಇಲ್ಲಿ ಏನು ಬರಿಬೇಕು ಹೇಳ್ರಿ ಇವಾಗ? ಇಟ್. ದ ಕ್ವಶನ್ಸ್ ಅಂತ ಇದ್ದಿದ್ರೆ ಇಲ್ಲಿ ಏನು ಬರಿತಿದ್ರಿ ಅವಾಗ? ದೇ ಬರಿತಿದ್ರಿ ಇಲ್ಲ? ಇಲ್ಲಿ ಸಬ್ಜೆಕ್ಟ್ ಕ್ವಶನ್ಸ್ ಅಂತ ಇದ್ದಿದ್ರೆ ಇಲ್ಲಿ ಇಟ್ ಬದಲಿ ಏನು ಬರಿತೀರಿ? ದೇ. ಈ ಕ್ವಶನ್ ಅನ್ನುವಂಥದ್ದು ಸಿಂಗ್ಯುಲರ್ ಅದ, ಸೊ ಇಟ್ ಈಸ್ ಓಕೆ, ಇಟ್ ಈಸ್ ರಿಟನ್. ನೆಕ್ಸ್ಟ್ ವರ್ಬ್ ಏನದ ನೋಡ್ರಿ? ಈಸ್ ಬದಲಿ ಏನು ಬರಿತೀರಿ? ಕೆನ್ ನಾಟ್ ಬರಿಬೇಕು. ಕರೆಕ್ಟ್. ಕೆನ್ ನಾಟ್. ಇಟ್ ಕೆನ್ ನಾಟ್. ಮುಂದೆ ಏನು ಬರಿಬೇಕತ್ತೀರಿ? ಆನ್ಸರ್. ಅದು ಕರೆಕ್ಟ್ ಆಗ್ತದೆ ವಾಕ್ಯ. ದ ಕ್ವಶನ್ ಈಸ್ ಸೋ ಟಫ್ ದ್ಯಾಟ್ ಇಟ್ ಕೆನಾಟ್ ಆನ್ಸರ್. ಪ್ರಶ್ನೆಗೆ ತಾನೇ ಉತ್ತರಿಸ್ತದನ್ರಿ ಯಾವಾಗ್ರೆ? ಒಂದು ಪ್ರಶ್ನೆ ತನ್ನಿಂದ ತಾನೇ ಉತ್ತರಿಸೋದಿಲ್ಲ. ಒಂದು ಪ್ರಶ್ನೆಯನ್ನು ಬೇರೆಯವರು ಉತ್ತರಿಸಬೇಕು. ಹೌದಾ? ಒಂದು ಪ್ರಶ್ನೆಗೆ ಬೇರೆಯವರು ಉತ್ತರ ಕೊಡಬೇಕು. ಪ್ರಶ್ನೆಯೇ ಉತ್ತರಿಸೋದಿಲ್ಲ. ಆದ್ದರಿಂದ ನಾವಿಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಇಲ್ಲಿ ವಸ್ತುವಾಚಕ ಇತ್ತು ಅಂತಂದರೆ ಕೆನಾಟ್ ಅಥವಾ ಕುಡ್ ನಾಟ್ ಬರೆದು ಏನು ಹಚ್ಬೇಕು ಹೇಳ್ರಿ? BE ಬರಿಬೇಕು. ಏನು ಬರಿಬೇಕು? BE ಬರಿಬೇಕು. ಆಮೇಲೆ ಇಲ್ಲಿ ಮೇನ್ ವರ್ಬ್ ಇರ್ತದಲ್ಲ, ಈ ಮೇನ್ ವರ್ಬ್ದು PPF ಬರಿಬೇಕು. PPF ಅಂದರೂ ಒಂದೇ, V3 ಅಂದರೂ ಒಂದೇ. ಈಗ ಆನ್ಸರ್ ಬಿಕಮ್ಸ್ ಕರೆಕ್ಟ್. ಆನ್ಸರ್ಡ್ ಅಂತಾಗತ್ತೆ. ಏನಾಗತ್ತೆ ಹೇಳ್ರಿ? ಆನ್ಸರ್ಡ್. ಎನಿ ಡೌಟ್ ಹಿಯರ್? ಇದೇ ಸೆಂಟೆನ್ಸನ್ನು ಇನ್ನೊಂದು ರೀತಿಯಿಂದ ಮಾಡ್ಬೋದು. ಕ್ಯಾನ್ ಯು ಲರ್ನ್ ಇಟ್? ಎಸ್. ಈಗ ನೋಡ್ರಿ, ದ ಕ್ವೆಶ್ಚನ್ ಈಸ್ TOO ತೆಗೆದ್ರಿ, ಸೊ ಹಾಕಿದ್ರಿ. ಟಫ್ ಅನ್ನು ಆ್ಯಸ್ ಇಟ್ ಈಸ್ ಬರದ್ರಿ. ಆಮೇಲೆ TO2 ತೆಗೆದು ಏನು ಹಾಕಿದ್ರಿ? ದ್ಯಾಟ್ ಹಾಕಿದ್ರಿ. ಆಮೇಲೆ ಸಬ್ಜೆಕ್ಟ್ ನೋಡಿದ್ರಿ. ಏನದ ಸಬ್ಜೆಕ್ಟ್? ಇಂಪರ್ಸ್ನಲ್ ಸಬ್ಜೆಕ್ಟ್ ಅದ, ನಾನ್ ಲಿವಿಂಗ್ ಸಬ್ಜೆಕ್ಟ್ ಅದ. ಸಬ್ಜೆಕ್ಟ್ ನಾನ್ ಲಿವಿಂಗ್ ಇತ್ತು, ಇಂಪರ್ಸ್ನಲ್ ಇತ್ತು ಅಂತಂದರೆ ದ್ಯಾಟ್ ನಂತರ ಇನ್ಡೆಫಿನಿಟ್ ಪ್ರೊನೌನ್ ಬರಿಬೇಕು. ಯಾವ್ದು ಹೇಳ್ರಿ? ಇನ್ಡೆಫಿನಿಟ್ ಪ್ರೊನೌನ್ ಒನ್ ಅಂತ ಬರಿಬೇಕು. ಒನ್ ಅದು ಕಾಮನ್. ಇಂಪರ್ಸ್ನಲ್ ಸಬ್ಜೆಕ್ಟ್ ಇದ್ದರೆ ದ್ಯಾಟ್ ನಂತರ ಯಾವ್ದು ಬರಿಬೇಕು ಹೇಳ್ರಿ? ಒನ್. ಇದೊಂದು ಮೆಥಡ್. ಆಮೇಲೆ ವರ್ಬ್ ನೋಡಬೇಕು. ಏನದ? ಈಸ್ ಅದ. ಕೆನಾಟ್ ಬರಿತೀರೋ ಕುಡ್ ನಾಟ್ ಬರಿತೀರಿ? ಕೆನಾಟ್ ಬರಿತೀರಿ. ಬರೀರಿ ಕೆನಾಟ್. ಆಮೇಲೆ ಮುಂದೆ ವರ್ಬ್ ಏನದ ಹೇಳ್ರಿ? ಆನ್ಸರ್. ಅದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಒನ್ ಕೆನಾಟ್ ಆನ್ಸರ್. ಒನ್ ಕೆನಾಟ್ ಆನ್ಸರ್. ದ ಕ್ವಶನ್ ಈಸ್ ಸೋ ಟಫ್ ದ್ಯಾಟ್ ಒನ್ ಕೆನಾಟ್ ಆನ್ಸರ್. ವಿಚ್ ಮೆಥಡ್ ಈಸ್ ಈಸಿ? ಸೆಕೆಂಡ್ ಮೆಥಡ್ ಈಸ್ ಈಸಿ. ಬೋತ್ ಆರ್ ಕರೆಕ್ಟ್. ಗ್ರಾಮ್ಯಾಟಿಕಲಿ both are correct. Whichever method is easy for you, you can change it. You will be honored mark. Is it easy? Taken? Barkondre? Okay. Okay students, let us try to solve one or two examples. One more example. Are you ready? Yes. ದಿಸ್ ಈಸ್ T4 ಅಂತ ತಿಳ್ಕೊರಿ. ಕ್ವಶನ್ ಪೇಪರ್ದೊಳಗೆ ಒಂದು ಕ್ವಶನ್ ಬರ್ತದೆ. ಹೆಂಗೆ?
See, the house. The house is too costly for them to buy. The house is too costly for them to buy. ಅಂತ ಕ್ವಶನ್ ಅದ. ಆನ್ಸರ್ ಮಾಡೋದು. ಪ್ಲೀಸ್ ರಿಮೆಂಬರ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಏನದ ಹೇಳ್ರಿ? ಹೌಸ್. ವೆದರ್ ಇಟ್ ಈಸ್ ಪರ್ಸ್ನಲ್ ಆರ್ ಇಂಪರ್ಸ್ನಲ್? ಇಂಪರ್ಸ್ನಲ್. ಹೌದಾ? ಕರೆಕ್ಟ್. ಆಸ್ ಇಟ್ ಈಸ್ ಬರೀಬೇಕು. ದ ಹೌಸ್. ಆಸ್ ಇಟ್ ಈಸ್ ಅಂದರೆ ಏನು? ಇದ್ದಕ್ಕಿದ್ದಂತೆ. ವಿ ಹ್ಯಾವ್ ಟು ರೈಟ್. ನಾವು ಬರೀಬೇಕು. ವರ್ಬ್ ಏನದ? ಅದನ್ನು ಬರೀಬೇಕು. ನೆಕ್ಸ್ಟ್ ಏನು ಬಂತ ಹೇಳ್ರಿ? ಹಾಂ, TOO ತೆಗೆದ್ರಿ, ಏನು ಹಾಕಿದ್ರಿ? ಸೋ ಹಾಕಿದ್ರಿ. ನೆಕ್ಸ್ಟ್ ಏನದ ರೀ? ಅಡ್ಜೆಕ್ಟಿವ್ ಐತಿಲ್ಲ ರೀ, ಅದನ್ನು ಆಸ್ ಇಟ್ ಈಸ್ ಬರೀಬೇಕು. ಆಸ್ ಇಟ್ ಈಸ್ ಅಂದರೆ ಏನು? ಇದ್ದಕ್ಕಿದ್ದಂತೆ ಬರೀಬೇಕು. ಅಡ್ಜೆಕ್ಟಿವ್ ಬರೋದಾದ ನಂತರ ನಮಗೆ ಗೊತ್ತದ ನಾವು ಏನು ಬರಿಬೇಕು ಹೇಳ್ರಿ? ದ್ಯಾಟ್. ದ್ಯಾಟ್ ಯಾವುದ್ರ ಬದಲಿ ಬರಿತೀರಿ? TO2 ಬದಲಿ ದ್ಯಾಟ್ ಬರೆದ್ರಿ. TO2 ಕ್ಯಾನ್ಸಲ್ ಮಾಡಿದ್ರಿ, ಅದ್ರ ಬದಲಿ ಏನು ಬರೆದ್ರಿ? ದ್ಯಾಟ್. ಎಲ್ಲಿ ಬರಿಬೇಕು? ಅಡ್ಜೆಕ್ಟಿವ್ ನಂತರ ಬರಿಬೇಕು. ಬರೆದ್ರಿ. ಆದ್ರೆ ಎರಡು ಪದ ಉಳಿದು ಇಲ್ಲಿ ಯಾವ್ಯಾವ್ರಿ? ಫಾರ್ ಮತ್ತು ದಮ್. ಫಾರ್ ಕ್ಯಾನ್ಸಲ್ ಮಾಡಬೇಕು. ಫಾರ್ ಕ್ಯಾನ್ಸಲ್ ಮಾಡಬೇಕು. ಉಳಿತೇನು ಮತ್ತೀಗ? ದೆಮ್. ದೆಮ್ಮದ ಸಬ್ಜೆಕ್ಟ್ ಫಾರ್ಮ್ ಏನು ಹೇಳ್ರಿ? ದೆಮ್ ಅದ. ಅದ್ರ ಸಬ್ಜೆಕ್ಟ್ ಫಾರ್ಮ್ ಯಾವ್ದು ಹೇಳ್ರಿ? ದೇ. ಹಿಮ್ ಸಬ್ಜೆಕ್ಟ್ ಫಾರ್ಮ್ ಯಾವ್ದು ರೀ? ಹಿ. ಹರ್ ಸಬ್ಜೆಕ್ಟ್ ಫಾರ್ಮ್ ಯಾವ್ದು ರೀ? ಸಿ. ಮೀ ಸಬ್ಜೆಕ್ಟ್ ಫಾರ್ಮ್ ಯಾವ್ದು ರೀ? ಐ. ಇಲ್ಲಿ ಆಬ್ಜೆಕ್ಟ್ ಫಾರ್ಮ್ ಇರ್ತದ, ಅದ್ರ ಸಬ್ಜೆಕ್ಟ್ ಫಾರ್ಮ್ ಬರೀಬೇಕಿಲ್ಲಿ. ಇಸ್ ಇಟ್ ಕ್ಲಿಯರ್? ದ್ಯಾಟ್, ದೇ. ಟು ಬದಲಿ ಏನು ಬರೆದ್ರಿ? ದ್ಯಾಟ್. ಫಾರ್ ಕ್ಯಾನ್ಸಲ್ ಮಾಡಿದ್ರಿ. ದಮ್ ಬದಲಿ ಏನು ಬರೆದ್ರಿ? ದೇ. ಇಲ್ಲಿ ಆಬ್ಜೆಕ್ಟ್ ಫಾರ್ಮ್ ಇರ್ತದ, ಅದನ್ನು ಯಾವ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕ್ರಿ? ಸಬ್ಜೆಕ್ಟ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಮೀ ಇದ್ರೆ ಐ, ಅಸ್ ಇದ್ರೆ ವಿ, ಹಿಮ್ ಇದ್ರೆ ಹಿ, ಹರ್ ಇದ್ರೆ ಸಿ, ದಮ್ ಇದ್ರೆ ದೇ, ರಾಜು ಇದ್ರೆ ರಾಜುನೇ ಇಡ್ಬೇಕು, ರಾಣಿ ಇದ್ರೆ ರಾಣಿನೇ ಇಡ್ಬೇಕು. ರಾಜು ಇದ್ರೆ ಹಿ, ರಾಣಿ ಇದ್ರೆ ಸಿ, ಹಿಂಗೆ ಮಾಡಬಾರ್ದು. ರಾಜು ಮೀನ್ಸ್ ರಾಜು, ರಾಣಿ ಮೀನ್ಸ್ ರಾಣಿನೇ ಇಡಬೇಕು. ನೌನ್ಗಳು ಚೇಂಜ್ ಆಗೋದಿಲ್ಲ. ಈಗ ವರ್ಬ್ ನೋಡ್ಬೇಕ್ರಿ. ಇಲ್ಲಿ ಸಬ್ಜೆಕ್ಟ್ ಇಲ್ಲಿ ದ್ಯಾಟ್ ಬರೆದ್ರಿ, ದ್ಯಾಟ್ ಬರೆದ ನಂತರ ಪ್ರೊನೌನ್ ಬರೆದ್ರಿ. ಅವಾಗ ಇಲ್ಲಿ ಏನು ಬರಿಬೇಕು ಹೇಳ್ರಿ? ಹಾಂ, ವರ್ಬ್ ನೋಡಿದ್ರಿ. ವರ್ಬ್ ಏನದ? ಪ್ರೆಸೆಂಟ್ ಅದ. ಇಲ್ಲೇನು ಬರಿತೀರಿ ಇವಾಗ? ಕೆನಾಟ್. ಕೆನಾಟ್. ಉಳಿತೇನೀಗ? ಬಾಯ್. BUY. ಬಾಯ್. ಈಜಿ ಐತ್ರಿ? ಈಜಿ ಐತಿ? ಎಸ್. ಒನ್ ಮೋರ್ ಎಕ್ಸಾಂಪಲ್. Gold was too costly for her to buy. ವೆರಿ ಸಿಂಪಲ್ ಎಕ್ಸಾಂಪಲ್. ಮತ್ತು ಅದೇ ತೆರನಾಗಿರುವಂಥ ಒಂದು ಎಕ್ಸಾಂಪಲ್ ಹೇಳಿ. ಆನ್ಸರ್ ಏನು ಮಾಡ್ತೀರಿ ಇವಾಗ? ಗೋಲ್ಡನ್ನು ಆ್ಯಸ್ ಇಟ್ ಈಸ್ ಬರೆದ್ರಿ. ನೆಕ್ಸ್ಟ್ ವರ್ಬ್ ಅದ, ಆ್ಯಸ್ ಇಟ್ ಈಸ್ ಬರೆದ್ರಿ. ನೆಕ್ಸ್ಟ್ TO2 ತೆಗೆದು ಏನು ಹಾಕಿದ್ರಿ? ಸೋ ಹಾಕಿದ್ರಿ. ಕಾಸ್ಟ್ಲಿ ಆ್ಯಸ್ ಇಟ್ ಈಸ್ ಬರೆದ್ರಿ. COSTLY, ಕಾಸ್ಟ್ಲಿ. ಆಮೇಲೆ ಇಲ್ಲಿ ಏನು ಬರಿಬೇಕಾಗಿತ್ತು ಹೇಳ್ರಿ? ಟು ಬಾಯ್ ಬರಿಬೇಕಾಗಿತ್ತು. ಇಲ್ಲಿ ಟು ತೆಗೆದ್ರಿ, ಏನು ಹಾಕಿದ್ರಿ? ದ್ಯಾಟ್ ಹಾಕಿದ್ರಿ. ದ್ಯಾಟ್ ಆದ ನಂತರ ಇಲ್ಲಿ ಫಾರ್ ಕ್ಯಾನ್ಸಲ್ ಮಾಡಿದ್ರಿ. ಹರ್ ಉಳಿತು, ಏನಾಗ್ತದೆ? ಸಿ. ಆಮೇಲೆ ವರ್ಬ್ ನೋಡಬೇಕು. ಕುಡ್ ನಾಟ್. ಏನು ಬರಿತೀರಿ? ಕುಡ್ ನಾಟ್. ಕರೆಕ್ಟ್. ಕುಡ್ ನಾಟ್ ಬರಿತೀರಿ. ನೆಕ್ಸ್ಟ್ ಬಾಯ್. ಈಜಿ ಐತ್ರಿ? ಗ್ಯಾರಂಟಿ
ಎಕ್ಸಾಮಿನೇಷನ್ದೊಳಗೆ ಇಂಥದ್ದೊಂದು ಕ್ವಶನ್ ಕೊಟ್ಟರೆ ನೀವು ಗ್ಯಾರಂಟಿ ಆನ್ಸರ್ ಮಾಡ್ತೀರಿ? 1 ಮಾರ್ಕ್ ತೊಗೋತೀರಿ? ಐ ಯು ಹ್ಯಾಪಿ? Then with one more interesting video, I'd like to meet you all next time. Till then, bye. Okay.